Hello people, this is Meghana. Welcome to my YouTube ಚಾನಲ್. ಸೊ ಇವತ್ತು ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡೋಣ ನಮ್ಮ ಜನರಿಗೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಏನು ವಿಷಯ ಅಂತ ಅಂದರೆ, ಥಿಂಕ್ ಒನ್ ಕ್ವಶ್ಚನ್. ಈಗ ನಾನು ಎಲ್ಲಾದರೂ ನನಗೆ ಮೇಕಪ್ ಕೆಲಸ ಸಿಕ್ತು, ಮೇಕಪ್ ಮಾಡಲಿಕ್ಕೆ ಹೋದೆ, ಬೇರೆಯವರಿಗೆ ನಾನು ಇಂಟ್ರೊಡಕ್ಷನ್ ಕೊಟ್ಕೊತೀನಿ ನನ್ನ ಬಗ್ಗೆ. ನಾನು ಮೇಕಪ್ ಆರ್ಟಿಸ್ಟ್, ಪ್ರೊಫೆಷ್ನಲ್ ಬ್ರೈಡಲ್ ಮೇಕಪ್ ಆರ್ಟಿಸ್ಟು ಅಂತ ಹೇಳಿದ್ರು ತಕ್ಷಣ ಕೇಳೋದು, ನಿಮ್ಮ ಪಾರ್ಲರ್ ಎಲ್ಲಿದೆ ಅಂತ ಕೇಳ್ತಾರೆ. ಸೊ ಈಗ ಪ್ರೊಫೆಷ್ನಲ್ ಬ್ರೈಡಲ್ ಮೇಕಪ್ ಆರ್ಟಿಸ್ಟು ಪಾರ್ಲರ್ಗೂ ಏನು ವ್ಯತ್ಯಾಸ ಅನ್ನೋದು ಗೊತ್ತಿಲ್ಲ. ಸೊ ಪಾರ್ಲರ್ ಇದೆಯಾ ಅಂತ ಕೇಳೋದು ತಪ್ಪಲ್ಲ. ಸೊ ಅವರೇ ಬೇರೆ, ನಾವೇ ಬೇರೆ. ಈ ಡಿಫ್ರೆನ್ಸು ಎಷ್ಟೋ ಜನರಿಗೆ ಗೊತ್ತಿಲ್ಲ ಅಂತ ನಾನು ಭಾವಿಸಿ ಈ ವಿಡಿಯೋ ಬಗ್ಗೆ ಅದರ ಡಿಫ್ರೆನ್ಸ್ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಡಿಫ್ರೆನ್ಸ್ ಅಂತಂದರೆ, ಒಂದು 3-4 ಕ್ಯಾಟಗರಿಯಲ್ಲಿ ಹೇಳ್ತೀನಿ ನಾನು ನಿಮಗೆ. ಸ್ವಲ್ಪ ಕೆಮ್ಮಾಗಿ ಗಂಟಲು ಸರಿ ಇಲ್ಲ, ಸೊ ಗರಗರ ಅನ್ನತ್ತೆ ವಾಯ್ಸು, ಅರ್ಥ ಮಾಡ್ಕೊಳ್ಳಿ ಆಯಿತಾ. ಸೊ ಏನಂತಂದರೆ, ಇವಾಗ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅನ್ನೋದು ಒಂದು ಕ್ಯಾಟಗರಿ ಇದೆ. ಓಕೆ, ಈಗ ಫಸ್ಟ್ ನಮಗೆ ಗೊತ್ತಾಗಿರೋದು ಯಾವುದು? ಬ್ಯೂಟಿ ಪಾರ್ಲರ್. ಸೊ ಬ್ಯೂಟಿ ಪಾರ್ಲರ್ ಅವರೇ ಬ್ಯೂಟಿಷಿಯನ್ ಇದನ್ನು ಮಾಡ್ತಾರೆ, ಮೇಕಪ್ಪು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದು ಒಂದು ಹಂತ. ಓಕೆನಾ? ಅದ್ರ ನೆಕ್ಸ್ಟ್ ಬರೋದು ಸಲೂನ್ಸ್. ಅದ್ರ ನೆಕ್ಸ್ಟ್ ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ. ಕೇಳಿರ್ತೀರಾ? ಸೊ ಇದೆಲ್ಲ ಡಿಫ್ರೆನ್ಸ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಬಂದು ಬ್ಯೂಟಿ ಪಾರ್ಲರ್. ಬ್ಯೂಟಿ ಪಾರ್ಲರ್ ಬಂದು ಮೆನ್ಸ್ ಬ್ಯೂಟಿ ಪಾರ್ಲರ್ ಅಂತಲೂ ಇರುತ್ತೆ, ವುಮೆನ್ಸ್ ಬ್ಯೂಟಿ ಪಾರ್ಲರ್ದು ಇರುತ್ತೆ, ಸಪ್ರೇಟ್ ಇರುತ್ತೆ. ಹೌದಾ? ಬರೀ ಇದಿಷ್ಟೇ ಹೆಸರಿದ್ರೆ ಅದು ಬ್ಯೂಟಿಷಿಯನ್ ಮಾಡುವಂಥ ಕೆಲಸ. ಅದು ಬರೀ ಬ್ಯೂಟಿಷಿಯನ್ನಿಗೆ ಸಂಬಂಧಪಟ್ಟಿರೋದು, ಅಲ್ಲಿ ಮೇಕಪ್ ಆರ್ಟಿಸ್ಟ್ ಬರೋದಿಲ್ಲ. ಓಕೆನಾ? ಮುಂಚೆ ಎಲ್ಲ ಬ್ಯೂಟಿಷಿಯನ್ ಯಾರು ಲೇಡಿ ಇರ್ತಾ ಇದ್ರು, ಅವರು ಮೇಕಪ್ಪು ಮಾಡ್ತಾ ಇದ್ರು. ಹೌದಾ? ಸೊ ಈಗ ಮೇಕಪ್ ಅಡ್ವಾನ್ಸ್ ಟೆಕ್ನಾಲಜಿಗೆ ಹೋಗಬೇಕು. ಹೌದಾ? ಡೇ ಟು ಡೇ ಅಪ್ಡೇಷನಲ್ಲಿ ಮೇಕಪ್ಪು ಬ್ಯೂಟಿಷಿಯನ್ ಕೂಡ ಅಪ್ಗ್ರೇಡ್ ಆಗಬೇಕಾಗತ್ತೆ. ಸೊ ಈಗ ಏನು ಎಕ್ಸ್ಪ್ಲೇಷನ್ ಅಂದರೆ, ಬ್ಯೂಟಿ ಪಾರ್ಲರ್ ಅಂತ ಏನಿದೆ ಅದು ಬರೀ ಸಪ್ರೇಟ್ ಲೇಡೀಸಿಗೆ, ಜೆಂಟ್ಸ್ಗೆ ಸಪ್ರೇಟ್ ಇರುತ್ತೆ. ಸೊ ಅವರು ಏನಪ್ಪ ಅಂದರೆ, ಅವರು ಬ್ಯೂಟಿಷಿಯನ್ ಅಂತ ಕರೀತಾರೆ ಅವ್ರನ್ನ. ಅವರು ಬ್ಯೂಟಿಷಿಯನ್ನ ಕೋರ್ಸ್ ಮಾಡಿ ಸರ್ಟಿಫೈಡ್ ಆಗಿ ಬ್ಯೂಟಿಷಿಯನ್ ಕೋರ್ಸ್ ಮಾಡಿ ಅವರ ಬಿಸ್ನೆಸ್ಗೆ ಅವರ ತಕ್ಕಂತೆ ಅವರೊಂದು ಪಾರ್ಲರ್ ಓಪನ್ ಮಾಡ್ಕೊತಾರೆ. ಓಕೆನಾ? ಇದು ಒಂದು. ಇದರ ನೆಕ್ಸ್ಟ್ ಬರೋದು ಸಲೂನ್. ಆ ಸಲೂನ್ ಏನು ಮಿಡಲ್ ಲೆವೆಲ್ ಅಂತ ಅನ್ಕೊಳ್ಳಿ. ಆ ಸಲೂನ್ ಬಂದು ಯೂನಿಸೆಕ್ಸ್ ಸಲೂನ್ಸ್ ಇರುತ್ತೆ. ಸಲೂನ್ ಅಂದರೆ ಒಂದು ದೊಡ್ಡ ಜಾಗದಲ್ಲಿ ಒಂದು 2,000 ಸ್ಕ್ವೇರ್ ಫೀಟ್ ಒಳಗಡೆ ಅಥವಾ ಅದ್ರ ಮೇಲೆ ಇರುವಂಥ ಒಂದು ಸಲೂನ್. ಅದು ಏನಾಗುತ್ತೆ, ಯೂನಿಸೆಕ್ಸ್ ಇರುತ್ತೆ. ಅಲ್ಲಿ ಜೆಂಟ್ಸು ಹೋಗ್ಬೋದು, ಲೇಡೀಸು ಹೋಗ್ಬೋದು, ಹೇರ್ ಕಟ್ ವಗೇರಾ ಎಲ್ಲ ಇರುತ್ತೆ, ಬಟ್ ಪ್ರೊಫೆಷ್ನಲಿಸಮ್ ಆಗಿರುತ್ತೆ. ಸೊ ಪ್ರೊಫೆಷ್ನಲಿಸಮ್ ಅಂದರೆ, ಈಗ ಲೋರಿಯಲ್ ಇದೆ, ಗ್ರೀನ್ ಟ್ರೆಂಡ್ಸ್ ಇದೆ, ಸೊ ಅವ್ರದ್ದೇ ಆದ ಒಂದು ಬ್ರ್ಯಾಂಡ್, ಮತ್ತು ಅಲ್ಲಿ ಹಾಕೊಳ್ಳೋ ಯೂನಿಫಾರ್ಮ್ಸ್, ಮತ್ತು ಕ್ಲೀನ್ನೆಸ್, ಮೇಂಟೈನ್ಸ್, ಅದೆಲ್ಲ ಪ್ರೊಫೆಷ್ನಲ್ ಆಗಿರುತ್ತೆ. ಹಾಗೆ ಕಾಸ್ಟ್ಲಿ ಕೂಡ ಇರುತ್ತೆ, ಅದಕ್ಕೆ ತಕ್ಕಂಗೆ ಬಜೆಟ್ ಇರುತ್ತೆ. ಸೊ ಅದನ್ನು ಪ್ರೊಫೆಷನಲಿಸಮ್ ಅಂತ ಹೇಳ್ತಾರೆ. ಸೊ ಅವರು ದೇ ಆರ್ ಪ್ರೊಫೆಷ್ನಲ್ ಬ್ಯೂಟಿಷಿಯನ್ಸ್. ಅವರು ಕೂಡ ಕೋರ್ಸ್ ಮಾಡಿರ್ತಾರೆ, ಇವರು ಕೋರ್ಸ್ ಮಾಡಿರ್ತಾರೆ, ಇಲ್ಲ ಅಂತಲ್ಲ, ಇವರು ಕಲ್ತಿರ್ತಾರೆ, ಇವರು ಹಾಗಾಗಿನೇ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿರ್ತಾರೆ. ಸೊ ಇದಕ್ಕಿಂತ ಅಪ್ಗ್ರೇಡ್ ವರ್ಷನ್. ಸೊ ಅದ್ರ ನೆಕ್ಸ್ಟ್, ಈಗ ಇವರಿಬ್ಬರು ಸಹ ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ತಾರೆ ಅಷ್ಟೇ. ಅವರಿಬ್ರಿಗೂ ಬಂದು ಮೇಕಪ್ ಮಾಡಿದ್ರೆ ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ತಾರೆ. ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಯಾರು? ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅವರು ಒಂದು ಮೇಕಪ್ ಆರ್ಟಿಸ್ಟನ್ನ ಕಲಿಬೇಕು ಅಥವಾ ಕಲಿಯಕ್ಕೆ ಹೋಗಬೇಕು ಅಂದರೆ ಅವ್ರದ್ದು ಏನಂತ ಇರುತ್ತೆ, ಬ್ಯೂಟಿ ಪಾರ್ಲರ್ ಅಂತಲೂ ಇರಲ್ಲ, ಸಲೂನ್ ಅಂತಲೂ ಇರಲ್ಲ. ಅವ್ರದ್ದೊಂದು ಮೇಕಪ್ ಅಕಾಡೆಮಿ ಅಥವಾ ಮೇಕಪ್ ಸ್ಟುಡಿಯೋ ಅಂತ ಇರುತ್ತೆ. ಅಲ್ಲಿ ಹೋಗಿ ಕೋರ್ಸ್ ಮಾಡಿ ಕಲಿತು, ಪ್ರೊಫೆಷ್ನಲಿಸಮ್ ಆಗಿ ಕಲಿತು, ಎಲ್ಲ ಕೋರ್ಸು ಮುಗಿದ ಮೇಲೆ ಎಕ್ಸಾಮ್ಸ್ ಇರುತ್ತೆ, ಸರ್ಟಿಫಿಕೇಟ್ ಇರುತ್ತೆ, ಪೋರ್ಟ್ಫೋಲಿಯೋ ಶೂಟ್ಸ್ ಇರುತ್ತೆ. ಇದೆಲ್ಲ ಪಾಸ್ ಆದ್ರೇ ಸರ್ಟಿಫಿಕೇಟ್ ಕೊಡೋದು. ಸೊ ಅದು ಪ್ರೊಫೆಷ್ನಲಿಸಮ್ ಅಂತ ಹೇಳ್ತಾರೆ, ಅಥವಾ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ಸೊ ಇರೋ ಕೋರ್ಸ್ ಬಂದು ಪ್ರೊಫೆಷ್ನಲ್ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್. ಸೊ ಎಲ್ಲ ಥರ ಮೇಕಪ್ಪನ್ನು ಮಾಡೋದ್ರಲ್ಲಿ ಹೇಳ್ಕೊಟ್ಟಿರ್ತಾರೆ. ಕೋರ್ಸ್ ಇರೋದು ಬಂದು ಪ್ರೊಫೆಷ್ನಲ್ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್. ನಾವು ಸಿಂಪಲಿಂದ ಹಿಡಿದು, ಬೇಸಿಕ್ಕಿಂದ ಹಿಡಿದು ಸ್ಟ್ಯಾಂಡರ್ಡ್ ಬ್ರೈಡಲ್ವರೆಗೂ ಮಾಡ್ಬೋದು. ಸೊ ಬ್ರೈಡಲ್ ಈಸ್ ಅ ಹೆವಿ ಮೇಕಪ್. ಹೌದಾ?
ಅದು ಬಿಟ್ಟರೆ ಡ್ಯಾನ್ಸಿಗೆ ಎಲ್ಲ ಮಾಡ್ಬೋದು. ಸೊ ಡ್ಯಾನ್ಸಿಗೆ ಎಲ್ಲ ಇನ್ನೂ ಜಾಸ್ತಿ ಏನು ಐಲೈನರ್ಸ್ ಎಲ್ಲ ಜಾಸ್ತಿ ಬೇಕಾಗುತ್ತೆ. ಸೊ ಅದು ನೆಕ್ಸ್ಟ್ ಕ್ಯಾಟಗರಿ. ಸೊ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅವರು ಪ್ರೊಫೆಷ್ನಲ್ ಆಗಿ ಮಾಡೋದಕ್ಕೆ ಅವ್ರನ್ನ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೂ ಬ್ಯೂಟಿ ಪಾರ್ಲರಿಗೂ ಸಂಬಂಧನೇ ಇಲ್ಲ. ಒನ್ ಥಿಂಗ್. ಇನ್ನೊಂದು, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟಲ್ಲಿ ಯಾರು ಬ್ಯೂಟಿಷಿಯನ್ ಕೋರ್ಸನ್ನು ಕಲ್ತಿರ್ತಾರೆ ಅವರು ಬ್ಯೂಟಿ ಕೋರ್ಸ್ದು ಬಗ್ಗೆ ಅದ್ರ ಬಗ್ಗೆ ಅಥವಾ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿ ಆ ಕೆಲಸನೂ ಆಗಿ ಮಾಡ್ತಾರೆ. ಯಾರು ಮಾಡಿರಲ್ವೋ ಕಲ್ತಿರಲ್ವೋ ಅವ್ರು ಬರೀ ಮೇಕಪ್ ಆರ್ಟಿಸ್ಟ್. ಅವ್ರು ಹೇಳೋದೇ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್. ಬ್ಯೂಟಿಷಿಯನ್ ಕೋರ್ಸ್ ಜೊತೆಲಿ ಕಲ್ತಿರ್ತಾರೆ ಅಷ್ಟೇ. ದೇ ಆರ್ ನಾಟ್ ಬ್ಯೂಟಿಷಿಯನ್ಸ್. ಅಥವಾ ಬ್ಯೂಟಿಷಿಯನ್ಸು ಮೇಕಪ್ ಆರ್ಟಿಸ್ಟ್ ಅಲ್ಲ, ಅವರು ಮೇಕಪ್ ಆರ್ಟಿಸ್ಟ್, ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ. ಸೊ ಆ ಮೇಕಪ್ಪಿಗೂ ಪ್ರೊಫೆಷ್ನಲ್ ಮಾಡೋ ಮೇಕಪ್ಪಿಗೂ ಡಿಫ್ರೆನ್ಸ್ ಇರುತ್ತೆ. ಸೊ ಈ ಡಿಫ್ರೆನ್ಸು ನಮ್ಮ ಜನರಲ್ಲಿ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಎಸ್ಪೆಷಲಿ ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ, ಆಂಟಿಸಿಗೆ ಗೊತ್ತಿರೋಲ್ಲ. ಇದನ್ನೆಲ್ಲ ಅಲ್ಲಿ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡೋಷ್ಟು ಟೈಮೂ ಇರೋದಿಲ್ಲ ನಮಗೆ. ಸೊ ದಯವಿಟ್ಟು ಇದನ್ನು ತಿಳ್ಕೊಳ್ಳಿ. ನೀವು ಯಾಕೆ ಈಗ ಎಷ್ಟೋ ವಿಡಿಯೋಸಲ್ಲಿ ನಾನು ನೋಡಿದ್ದೀನಿ, ರೀಲ್ಸಲ್ಲೆಲ್ಲ 15,000 ರೂಪಾಯಿ ಬ್ರೈಡಲ್ ಮೇಕಪ್ ಅಂತ ಚಾರ್ಜ್ ಮಾಡ್ತೀರಾ, ನಮ್ಮ ಪಕ್ಕದ ಮನೆ ಆಂಟಿ 2,000 ರೂಪಾಯಿಗೆ ಮಾಡಿಕೊಡ್ತಾರಂತೆ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದಟ್ ಮೇಕಪ್ ಆ್ಯಂಡ್ ದಿಸ್ ಮೇಕಪ್. ಸೊ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ. ನಿಮಗೆ ಯಾವ ಥರ ಮೇಕಪ್ ಬೇಕು ನೀವು ಚೂಸ್ ಮಾಡಿ. ಪ್ರೊಫೆಷನಲ್ ಆಗಿ ಬೇಕಾ, ನಾರ್ಮಲಿ ಸಾಕ. ಸೊ ಇದಕ್ಕೂ ಈಗ ಪ್ರೊಫೆಷ್ನಲ್ ಇದರಲ್ಲೂ ನಾರ್ಮಲ್ ಆಗು ಸಿಂಪಲ್ ಮೇಕ್ ಓವರ್ ಅಂತ ಬರುತ್ತೆ, ಬೇಸಿಕ್ ಇದ್ದೇ ಇರುತ್ತೆ. ಬಟ್ ಏನಂತಂದರೆ ಏನಕ್ಕೆ ಪ್ರೈಸಸ್ ನಿಮಗೆ ಆ ಥರ ವೇರಿಯೇಷನ್ಸ್ ಆಗುತ್ತೆ? ಬಿಕಾಸ್ ಆಫ್ ದ ಪ್ರಾಡಕ್ಟ್ಸ್ ಎಲ್ಲ ಹೈಜೀನ್ ಪ್ರೊಫೆಷ್ನಲ್ ಆಗಿರೋದ್ರಿಂದ ಪ್ರೈಸಸ್ ನಿಮಗೆ ಅವರಿಗಿಂತ ಇಲ್ಲಿ ಜಾಸ್ತಿ ಇರುತ್ತೆ. ಸೊ ಈಗ ಏನಂದರೆ ಈಗ ಬ್ಯೂಟಿ ಪಾರ್ಲರ್ ಇಟ್ಟವರು ಕೂಡ ಪ್ರೊಫೆಷ್ನಲ್ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್ನ ಕೋರ್ಸ್ನ ಕಲಿತಾ ಇದ್ದಾರೆ. ದೇ ಆರ್ ಆಲ್ಸೋ ಸಮ್ ಪೀಪಲ್, ದೇ ಆರ್ ಆಲ್ಸೋ ಸರ್ಟಿಫೈಡ್, ದೇ ಚಾರ್ಜ್ ಮೋರ್. ಬ್ಯೂಟಿಷಿಯನ್ ಟ್ರೀಟ್ಮೆಂಟಿಂದ ಹಿಡಿದು ಮೇಕಪ್ವರೆಗೂ ಅವರೇ ಮಾಡಿಕೊಡ್ತಾರೆ. ಸೊ ಆ ಥರನೂ ಇದೆ. ಸೊ ಈ ಡಿಫ್ರೆನ್ಸ್ ನಮ್ಮ ಜನರಿಗೆ ತಿಳಿಸೋಣ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ದಲ್ಲಿ, ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹೀಗೆ ಮುಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಟಿಪ್ಸ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು.